ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಅವಾರಿ. ಇವತ್ತು ನಾನು ನಿಮಗೆ 3 ಆಸನ ಹೇಳ್ಕೊಡ್ತಿದ್ದೀನಿ. ಸೊ ಇದಕ್ಕೆ ನಿಮಗೆ ಫ್ಲೆಕ್ಸಿಬಿಲಿಟಿನೂ ಇಂಪ್ರೂವ್ ಆಗುತ್ತೆ, ಆಮೇಲೆ ನಿಮ್ಮದು ಸ್ಟ್ರೆಂಥನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಆಂಗ್ಸೈಟಿ, ಸ್ಟ್ರೆಸ್ಸು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಬನ್ನಿ ನೋಡೋಣ ಏನು ಮಾಡೋದು ಅಂತ. ಮೊದಲನೇದಾಗಿ ಫೈರ್ ಲೆಗ್ ಪೋಸ್ ಹೇಳ್ಕೊಡ್ತೀನಿ. ತುಂಬಾ ಸರಳವಾಗಿದೆ. ಎರಡನೇದು ಭೇಕಾಸನ, ಆಮೇಲೆ ಮೂರನೇ ಆಸನ ಸುಪ್ತ ವೀರಾಸನ. ಮೊದಲನೇದಾಗಿ ಫೈರ್ ಲೆಗ್ ಪೋಸ್ ಹೆಂಗೆ ಮಾಡೋದು ಅಂತ ನೋಡೋಣ. ತುಂಬಾ ಸರಳ. ನೀವು ಸುಖಾಸನದಲ್ಲಿ ಕೂತ್ಕೋತೀರಲ್ಲ, ಸುಖಾಸನದಿಂದ ನನ್ನ ಬಲಗಾಲನ್ನ ನನ್ನ ಎಡಗಾಲಿನ ಹಿಪ್ ಹತ್ರ ಇಟ್ಕೋತಿದ್ದೀನಿ, ಇಲ್ಲಿ ಮಂಡಿ ಹತ್ರ ಇಟ್ಕೋತಿದ್ದೀನಿ. ಆಮೇಲೆ ನನ್ನ ಎಡಗಾಲಿನ ಆ್ಯಂಕಲನ್ನು ನನ್ನ ಬಲಗಾಲಿನ ಮಂಡಿ ಹತ್ರ ಇಟ್ಕೋತಿದ್ದೀನಿ. ಸೊ ಇದು ಫೈರ್ ಲೆಗ್ ಅಂತೀವಿ ನಾವು ಇದಕ್ಕೆ, ಫೈರ್ ಲೆಗ್ಗು. ಸೊ ನೀವು ಎರಡೂ ಕೈಗಳನ್ನು ನಿಮ್ಮ ಹಿಪ್ಸ್ ಹತ್ರ ಇಟ್ಕೋಬೋದು. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ? ಸೊ ಇವಾಗ ನೀವು ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿಬಿಟ್ಟು, ತುಂಬಾ ಸರಳ, ನೀವು ಸುಖಾಸನದಲ್ಲಿ ಕೂಡೋದ್ ಬದಲಿ ಫೈರ್ ಲೆಗ್ ಟ್ರೈ ಮಾಡಿ. ಸೊ ಈ ಆಸನ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಬಾಡಿ ಬ್ಯಾಲೆನ್ಸ್ ಆಗುತ್ತೆ. ಚಕ್ರಾಸ್ ಬ್ಯಾಲೆನ್ಸ್ ಮಾಡ್ಬೋದು ಈ ಆಸನ ಮಾಡೋದ್ರಿಂದ. ಆಮೇಲೆ ನಿಮ್ಮ ಬ್ರೀದಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ದಿ ಆಸನಾಸ್ ಸೇಮ್ ಬೆನಿಫಿಟ್ಸೇ ಇರುತ್ತೆ. ಮುಂದಿನ ಆಸನ ಸುಪ್ತ ವೀರಾಸನ. ಸೊ ನಾವು ವೀರಾಸನ ನೋಡಿದ್ವಿ, ಇವಾಗ ಸುಪ್ತ ವೀರಾಸನ ಹೆಂಗೆ ಮಾಡೋದು? ಸೊ ವೀರಾಸನ ಅಂತಂದರೆ ನಾವು ಎರಡು ಹಿಪ್ ಮೇಲೆ ಕೂತ್ಕೊಂಡಿದ್ವಿ, ನಮ್ಮ ಆ್ಯಂಕಲ್ಗಳು ಹೊರಗಡೆ ಇದ್ವು. ಇವಾಗ ಇದೇ ವೀರಾಸನದಿಂದ ನಾನು ಮಲ್ಕೋತೀನಿ. ಸೊ ನಿಮಗೆ ಎಷ್ಟು ಬ್ಯಾಲೆನ್ಸ್ ಆಗುತ್ತೆ ಅಷ್ಟು ಟ್ರೈ ಮಾಡ್ಬೋದು. ಈವನ್ ಇದನ್ನು ಕೂಡ ಇನಫ್, ಇಷ್ಟು ಮಾಡಿದ್ರೂ ಇನಫ್. ಇಲ್ಲ ನನಗೆ ಇನ್ನೂ ಫ್ಲೆಕ್ಸಿಬಿಲಿಟಿ ಇದೆ ಅಂದರೆ ಇಲ್ಲಿಂದ ನಿಮ್ಮ ತಲೆನ ಟಚ್ ಮಾಡಿಬಿಟ್ಟು ಇವಾಗ ಇಲ್ಲಿಂದ ಲಿಫ್ಟ್ ಮಾಡಿ ಸಪೋರ್ಟಿಗೆ ಕೈ ಹಿಡ್ಕೊಳ್ಳಿ. ಇದಕ್ಕೆ ನಾವು ಸುಪ್ತ ವೀರಾಸನ ಅಂತೀವಿ. ಸೊ ನಿಮಗೆ ಇಲ್ಲಿಂದ ನೀವು ಓಕೆ ಅಂತಂದ್ರೆ ಇಲ್ಲಿಂದನೂ ಲಿಫ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಇದು ನಿಮಗೆ ಹಿಪ್ ಫ್ಲೆಕ್ಸಿಬಿಲಿಟಿಗೆ ಹೆಲ್ಪ್ ಆಗುತ್ತೆ. ಈ ಆಸನ ರಿಲೀಸ್ ಮಾಡಿಬಿಟ್ಟು ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ, ಮೊದಲನೇದಾಗಿ ನಿಮಗೆ ಜಾಸ್ತಿ ಹಿಪ್ ಫ್ಲೆಕ್ಸಿಬಲ್ ಆಗಿರಬೇಕು, ಅಂದ್ರೆ ಅಷ್ಟೇ ಮಾಡೋಕ್ಕಾಗುತ್ತೆ. ಆಮೇಲೆ ಮಂಡಿ ಕೂಡ ಫ್ಲೆಕ್ಸಿಬಲ್ ಆಗಿರಬೇಕು, ಇಲ್ಲಾಂದರೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಹುಷಾರಾಗಿ ಟ್ರೈ ಮಾಡಿ. ಓಕೆ, ಇವಾಗ ಮುಂದಿನ ಆಸನ ಭೇಕಾಸನ. ಬೇಕಾಸನ ಅಂತಂದರೆ ಫ್ರಾಗ್ ಪೋಸ್ ಅಂತ ಅಂತೀವಿ ನಾವು. ಅರ್ಧ ಬೇಕಾಸನ ಟ್ರೈ ಮಾಡೋಣ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಪ್ರೋನಲ್ಲಿ ಕಂಪ್ಲೀಟ್ ಆಗಿ ಮಲ್ಕೊಳ್ಳಿ. ನಿಮ್ಮ ಎಡಗಾಲನ್ನ ಲಿಫ್ಟ್ ಮಾಡಿಬಿಟ್ಟು ಎಡಗೈಯಿಂದ ಹಿಡ್ಕೊಳ್ಳಿ. ನಿಮಗೆ ಆಗಲಿಲ್ಲ, ಇಷ್ಟೇ ಆಗುತ್ತೆ ಅಂದರೆ ಇಷ್ಟೇ ನೀವು ಟ್ರೈ ಮಾಡ್ಬೋದು. ಇಲ್ಲ ನಿಮಗೆ ಆಗುತ್ತೆ ಅಂದರೆ ನೋಡಿ, ನನ್ನ ಕಾಲಿನ ಬೆರಳುಗಳನ್ನು ನಾನು ಲಾಕ್ ಮಾಡಿಬಿಟ್ಟು ನನ್ನ ಕೈನ ಟಚ್ ಮಾಡ್ತಿದ್ದೀನಿ ನೆಲಕ್ಕೆ. ಮುಂದೆ ನೋಡಿ, ಇದಕ್ಕೆ ನಾವು ಅರ್ಧ ಬೇಕಾಸನ ಅಂತ ಅಂತೀವಿ. ಕಾಲುಗಳನ್ನು ರಿಲೀಸ್ ಮಾಡಿಬಿಟ್ಟು ನಾರ್ಮಲ್ ಪೊಸಿಷನ್ಗೆ ಬನ್ನಿ. ಸೊ ಏನು ಮಾಡ್ತೀವಿ ಈ ಆಸನದಲ್ಲಿ ಅಂತಂದರೆ, ಸೊ ಈ ಆಸನ ಮಾಡೋದ್ರಿಂದ ನಾವೇನು ಮಾಡ್ತಿದ್ವಿ, ನಾವು ಫುಲ್ ನಮ್ಮ ಕಾಲಿನ ಬೆರಳ ಮೇಲೆ ಪ್ರೆಷರ್ ಹಾಕಿಬಿಟ್ಟು ಬೆಂಡ್ ಮಾಡ್ತಿದ್ವಿ. ಸೊ ಏನಾಗುತ್ತೆ, ನಿಮ್ಮ ಕಾಲಿನ ಬೆರಳಿಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಆಮೇಲೆ ನಿಮ್ಮ ಕಾಲ್ಗೂ ಕೂಡ. ಆಮೇಲೆ ನಿಮ್ಮ ಕೈನ ಪ್ರೆಷರ್ ಹಾಕಿಬಿಟ್ಟು ನೀವು ಬೆಂಡ್ ಮಾಡ್ತಿದ್ದೀರಾ, ಸೊ ನಿಮ್ಗೆ ಶೋಲ್ಡರ್ಗೂ ಕೂಡ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಇದು ಪ್ರೋನ್ ಆಸನ ಆಗಿರೋದ್ರಿಂದ ಸೊ ನಿಮ್ಮ ಹೋಲ್ ಬಾಡಿ ನೆಲದ ಮೇಲೆ ಇರುತ್ತೆ ಕಂಪ್ಲೀಟಾಗಿ. ಆಮೇಲೆ ನೀವು ಲಿಫ್ಟ್ ಮಾಡ್ತಿರಲ್ಲ ಚೆಸ್ಟಿಂದ, ಈ ರೀಜನಿಂದ, ಸೊ ಈ ರೀಜನ್ಗೂ ಕೂಡ ಸ್ಟ್ರೆಚ್ ಸಿಗುತ್ತೆ, ಕಂಪ್ಲೀಟಾಗಿ ಸ್ಟ್ರೆಚ್ ಆಗುತ್ತೆ. ಸೊ ಈ 3 ಆಸನಗಳನ್ನು ಒಂದು 10 to 15 ಟೈಮ್ಸ್ ಆದರೂ ನೀವು ಟ್ರೈ ಮಾಡಬೇಕು. ಡೈಲಿ 10 ಟೈಮ್ಸ್ ಆದರೂ ನೀವು ಬ್ರೀದ್ ಇನ್ ಬ್ರೀದ್ ಔಟ್ ಪ್ಯಾಟರ್ನ್ ಜೊತೆಗೆ ಟ್ರೈ ಮಾಡಿಬಿಟ್ಟು 130 ಡೇಸ್ ಟ್ರೈ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ಸ್ ಕಾಣುತ್ತೆ. ಯಾರು ಈ ಆಸನಗಳನ್ನು ಮಾಡಬಾರ್ದು ಅಂದರೆ, ಯಾರಿಗೆ ಮಂಡೆ ನೋವು ಇರುತ್ತೆ, ಯಾರಿಗೆ ಶೋಲ್ಡರ್ ಪೇನ್ ಇರುತ್ತೆ ಅಥವಾ ಬ್ಯಾಕ್ ಪೇನ್ ಇರುತ್ತಲ್ಲ, ಅವರಿಗೆ ಈ ಆಸನಗಳನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ಈ ಆಸನಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.